25 ವರ್ಷದ ಯುವತಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ. ತಾಯಿ ಜೊತೆ ನಗುನಗುತ್ತಾ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೇ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಏಕಾಏಕಿ ಈಕೆ ಕುಸಿದು ಬಿದ್ದಿದ್ದಾಳೆ. ಮಾತನಾಡಲಾರದಂತಹ ಸ್ಥಿತಿಯನ್ನ ತಲುಪಿರುವಂತಹ ಯುವತಿ ಹಾಸನ ಜಿಲ್ಲೆಯ ಶ್ವೇತಾ. ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದಾಗ ನಡೆದಿರುವಂತಹ ಒಂದು ದುರ್ಘಟನೆ ಇದು. ಹಾಸನದ ಆಸ್ಪತ್ರೆಯಿಂದ ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದಾದ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಈಕೆ ಮೃತಪಟ್ಟಿದ್ದಾರೆ. ಶ್ವೇತಾ 25 ವರ್ಷ. ಹಾಸನದಿಂದ ಈಗ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ರು. ಇಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಅಂತ ಬಂದಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಕೆ ಸಾವನ್ನಪ್ಪಿದ್ದಾರೆ. ಬ್ರೈನ್ ಸ್ಟ್ರೋಕ್ ಆಗಿತ್ತು. ಅಂಗಾಂಗ ದಾನಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಇವರ ಪೋಷಕರು. ಆದರೆ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಅಂಗಾಂಗ ದಾನ ನಡೆಸಲು ಸಾಧ್ಯವಿಲ್ಲ. ಒಳ್ಳೆಯ ಪುತ್ರಿಯನ್ನ ಕಳೆದುಕೊಂಡು ಈಗ ಹೆತ್ತವರು ಕೂಡ ಕಂಗಾಲಾಗಿದ್ದಾರೆ. ಹೀಗೆ ಕೇವಲ 25 ವರ್ಷದ ಯುವತಿಗೆ ಈ ರೀತಿಯಾಗಿ ಬ್ರೈನ್ ಸ್ಟ್ರೋಕ್ ಆಗಿ ಸಂಜೆ ಮನೆಯಲ್ಲಿ ತಾಯಿ ಜೊತೆ ನಗ್ನತಾ ಮಾತಾಡ್ಕೊಂಡು ಕೂತಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ದಿಢೀರಾಗಿ ಅಲ್ಲೇ ಕುಸಿದು ಬೀಳ್ತಾರೆ. ಅದಾದ ನಂತರ ಹಾಸನದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ. ಅದಾದ ನಂತರ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಈಗ ಈಕೆ ಸಾವನ್ನಪ್ಪಿದ್ದಾರೆ.